ನಾಗಮಂಗಲದ ಗಲಭೆಯಲ್ಲಿ ಅಮಾಯಕರ ಬಂಧನವನ್ನು ಒಪ್ಪಿಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು. ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಹಾಗಾಗಿ ಚಾರ್ಜ್ ಶೀಟ್ ವೇಳೆ ಕೆಲವರ ಹೆಸರನ್ನ ಕೈ ಬಿಡಲು ಸೂಚಿಸಿದ್ದೇನೆ ಅಂತ ಹೇಳ್ತಾರೆ. ನಾಗಮಂಗಲ ಗಲಭೆಯಲ್ಲಿ ಕೆಲವು ಅಮಾಯಕರನ್ನ ಬಂಧನ ಮಾಡಿದ್ದಾರೆ ಅಂತ ಬಿಜೆಪಿ ಸೇರಿ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಹೌದು ಅಂತ ಒಪ್ಕೊಂಡಿದ್ದಾರೆ ಚಲುವರಾಯಸ್ವಾಮಿ. ಆದರೆ ಚಾರ್ಜ್ ಶೀಟ್ ಮಾಡೋ ಸಂದರ್ಭದಲ್ಲಿ ಕೆಲವರ ಹೆಸರನ್ನ ಕೈ ಬಿಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ. CCTV ಆಧರಿಸಿ ಅರೆಸ್ಟ್ ಮಾಡೋದಾದರೆ 500ಕ್ಕೂ ಹೆಚ್ಚು ಮಂದಿಯನ್ನು ಬಂಧಿಸಬೇಕಾಗುತ್ತೆ. ಗಲಭೆಗೆ ಕಾರಣಕರ್ತರನ್ನು ಪತ್ತೆ ಹಚ್ಚಿ ಬಂಧಿಸಲಾಗುತ್ತೆ. ಗಲಭೆಯಲ್ಲಿ ಆಪ್ತ ರಾಜೇಶ್ ಭಾಗಿಯಾಗಿರಲಿಲ್ಲ. ಮೆರವಣಿಗೆಯಲ್ಲಿದ್ದ ರಾಜೇಶ್ ಪುತ್ರನನ್ನು ಪೊಲೀಸರು ಬಂಧಿಸಿದಾರಷ್ಟೇ ಅಂತ ಮಂಡ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ. ಇವತ್ತೊಂದು ಶಾಂತಿ ಸಭೆಯನ್ನು ಕೂಡ ನಾಗಮಂಗಲದಲ್ಲಿ ಆಯೋಜನೆ ಮಾಡಲಾಗಿತ್ತು. ಎಲ್ಲ ಕೋಮುಗಳ ಮುಖಂಡರನ್ನ, ಎಲ್ಲ ಪಕ್ಷಗಳ ನಾಯಕರನ್ನ ಸಭೆಗೆ ಕರೆದಿದ್ರು. ಅದಾದ ನಂತರ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಇನ್ನು ಕುಮಾರಸ್ವಾಮಿ ಅವರೊಂದು ಆರೋಪ ಮಾಡಿದ್ರು, ಈ ನಾಗಮಂಗಲ ಗಲಭೆ ಕಾಂಗ್ರೆಸ್ ಪ್ರಾಯೋಜಿತ ಅಂತ. ಅದಕ್ಕೆ ಕೂಡ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಹೊರಗಡೆ 100 ಜನ 100 ಥರ ಮಾತನಾಡ್ತಾರೆ ಬಿಡಿ, ಅಗತ್ಯವಿದ್ದರೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸೋಣ, ಆದರೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಕುಮಾರಸ್ವಾಮಿ ಅವರ ಆರೋಪಕ್ಕೆ ತಿರುಗೇಟನ್ನು ಕೊಡೋ ಪ್ರಯತ್ನವನ್ನು ಚಲುವರಾಯಸ್ವಾಮಿ ಅವರು ಮಾಡಿದ್ದಾರೆ. ಯಾರು ಮಾತಾಡಿದ್ರು ಮತ್ತು ಅವ್ರಿಗೆ ಹೇಳ್ಬೇಕಾಗಿತ್ತು. ನೀವು ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ನಾನು ಉತ್ತರ ಕೊಡಬೇಕಾ? ನೀವೇ ಹೇಳಿ ನೋಡೋಣ, ಸಜೆಷನ್ ಮಾಡಿ. ಅವ್ರು ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು? ಎಲ್ಲ ಸಮಾಧಾನ ಆಗಿರಿ, ಇದು ಆಗಬಾರ್ದಾಗಿತ್ತು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ ಆಗಿ ಯಾರು ಕಾನೂನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಹೇಳ್ತೀನಿ. ಸರ್ಕಾರ ಪರಿಹಾರ ಕೊಡಿ. ನಾನೇನು ಹೇಳಿದೆ ಇವತ್ತು, ಸರ್ಕಾರದ ಅಶೋಕ್ ಅವರು ಕೇಳೋರಂತೆ, ಎಲ್ಲಿಂದ ಪರಿಹಾರ ಕೊಡ್ತೀರಾ, ಯಾವುದ್ರಲ್ಲಿ ಕಳಿಸ್ತೀರಾ ಅಂತ ಎಲ್ಲ ಅಧಿಕಾರಿಗಳನ್ನ ಕೇಳಿದ್ದಾರೆ. ಯಾವುದರಲ್ಲಿ ಕಾನೂನಿನ ಅವಕಾಶ ಇಲ್ಲ. ಆದ್ರೂ ಇವತ್ತಾಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕನಿಷ್ಠ ಪ್ರಮಾಣದಲ್ಲಿ ಭರಿಸಲಿಕ್ಕೆ ನಾನು ಮುಖ್ಯಮಂತ್ರಿಯವ್ರಿಗೆ ಒಪ್ಪಿಸಿದ್ದೀನಿ. ಸೊ ರಿಪೋರ್ಟ್ ತಗೊಂಡು ಮುಖ್ಯಮಂತ್ರಿ ಸರ್ಕಾರದಲ್ಲೂ ಸಹ ಪರಿಹಾರ ಕೊಡ್ತೀವಿ. ನಾನು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಮೊನ್ನೆ. ಈಗ ನೆನ್ನೆ ಕೊಟ್ಟಿದ್ದಾರೆ, ಧನ್ಯವಾದಗಳು. ಕೊಟ್ಟದ್ದು ತಪ್ಪೇನಲ್ಲ. ಕುಮಾರಸ್ವಾಮಿಯವರು ಒಂದಷ್ಟು ಜನ ಪರಿಹಾರ ಕೊಟ್ಟಿದ್ದಾರೆ, ಕೊಡಲಿ, ಸಂತೋಷ. ಆದರೆ ಅವ್ರು ಮಾತನಾಡೋನಾಗ ನಾಗಮಂಗಲ ಜನಕ್ಕೆ ಶಾಂತಿ ಮಾಡೋದಕ್ಕೆ ಸಂದೇಶ ಕೊಡಬೇಕೇ ವಿನ ಇದು ರಾಜಕಾರಣ. ನೀವು ಹೇಳ್ತೀರಾ ಲಕ್ಷ್ಮಣ್ ಕೊಟ್ಟದ್ದು. ಲಕ್ಷ್ಮಣ ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಒಬ್ಬ ಡಿಪ್ಯೂಟೆಡ್ ಕ್ಯಾಂಡಿಡೇಟು. ಈ ದೇಶ ಆಳದ ಫ್ಯಾಮಿಲಿ, ರಾಜ್ಯ ಆಳದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದು ರಾಜಕಾರಣ, ಇದು CM ಇಳಿಸೋದಕ್ಕೆ ಇದೆಲ್ಲ ಕುತಂತ್ರ, ಇದೆಲ್ಲ ಹೇಳ್ಬೇಕೇನ್ರಿ? ನನಗೆ ಸತ್ಯ ಹೇಳ್ತೀನಿ ನಿಮಗೆ, ನೀವೆಲ್ಲ ನಮ್ಮ ಹುಡುಗರಿದ್ದೀರಾ, ನೀವು ಸಹ ಇದಕ್ಕೆ ಇವೆಲ್ಲ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಸಹಕಾರ ಕೊಡ್ತಾ ಇದ್ದೀರಾ, ನನಗೆ ಅರ್ಥ ಆಗುತ್ತೆ. ಸೊ ಈ ವೈಯಕ್ತಿಕವಾದ ಇದನ್ನು ಅನಿವಾರ್ಯ ಎಷ್ಟು ಮಾಡಬೇಕು ಅಷ್ಟು ಮಾಡೋದು ಎಲ್ಲರದ್ದು ಕರ್ತವ್ಯ. ಬಟ್ ಕುಮಾರಸ್ವಾಮಿಯವ್ರ ಹೇಳಿಕೆಗೆ ನಾನು ಹೇಳಿಕೆ ಕೊಡಲಿಕ್ಕೆ ನಾನು ಹೆಂಗೆ ಮಂಡ್ಯ ಜಿಲ್ಲೆ ಲೀಡರ್ಗಳಿಗೆ ರಿಯಾಕ್ಟ್ ಮಾಡಲ್ವೋ ಹಂಗೆ ಮಾಡದೇ ಇರೋದೇ ಸೂಕ್ತ ಅಂತ ನನಗನ್ನಿಸುತ್ತೆ. ಇದು ಚಲುವರಾಯಸ್ವಾಮಿ ಅವರ ಮಾತು. ಕುಮಾರಸ್ವಾಮಿ ಅವರು ಬಂದಿದ್ದು, ಪರಿಹಾರ ಕೊಟ್ಟಿದ್ದು ಎಲ್ಲ ಸರಿ. ಆದರೆ ಅವರ ಮಾತು, ಕಾಂಗ್ರೆಸ್ನವರೇ ಇದೆಲ್ಲವನ್ನ ಮಾಡಿಸಿದ್ದಾರೆ, ಚನ್ನಪಟ್ಟಣ ಬೈ ಎಲೆಕ್ಷನ್ಗೋಸ್ಕರ ಈ ರೀತಿ ಗಲಭೆ ಸೃಷ್ಟಿ ಮಾಡಿದ್ದಾರೆ, ಇದು ಮಾಜಿ ಮುಖ್ಯಮಂತ್ರಿಯಾಗಿ ಅವರು ಆಡುವಂತಹ ಮಾತಲ್ಲ ಅಂತ ಚಲುವರಾಯಸ್ವಾಮಿ ಅವರ ವಾದ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮಂಡ್ಯ ಪ್ರತಿನಿಧಿ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಮೊದಲನೇದಾಗಿ ನಂಗೆ ಒಂದು ಅರ್ಥ ಆಗಲಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆಯ ವೇಳೆ ಕೆಲವರ ಹೆಸರನ್ನ ಕೈ ಬಿಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಚಲುವರಾಯಸ್ವಾಮಿ. ಸೂಚನೆ ಕೊಡಬೇಕಾಗಿರೋದು ಇವರಲ್ಲ, ಪೊಲೀಸರು ತನಿಖೆ ಮಾಡಬೇಕು. ತನಿಖೆ ಮಾಡಿದಾಗ ಯಾರು ತಪ್ಪಿತಸ್ಥರು ಅವ್ರ ಹೆಸರು ಉಳಿಸ್ಕೋಬೇಕು, ಮಿಕ್ಕಿದವ್ರನ್ನ ಬಿಡಬೇಕು. ಹಾಗಾದರೆ ಪೊಲೀಸರು ಸರ್ಕಾರ ಹೇಳ್ದಂಗೆ ಚಾರ್ಜ್ ಶೀಟ್ ಹಾಕೋಕ್ಕಾಗತ್ತಾ?
ಖಂಡಿತವಾಗ್ಲೂ ಅರವಿಂದ್, ಈ ಒಂದು ಹೇಳಿಕೆಯನ್ನು ಗಮನಿಸಿದ್ರೆ ಎಲ್ಲೊಂದು ಕಡೆ ಅದೇ ಆಯಾಮದಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕ್ತಾ ಇದೆ ಅಂತೇಳಿ ಹೇಳಲಾಗ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಘಟನೆಯ ಆಧಾರವನ್ನು ಇಟ್ಕೊಂಡು ಏಕಕಾಲದಲ್ಲಿ ಈಗ 53 ಜನ ಏನು ಬಂಧನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ಆರೋಪ ಮಾಡ್ತಾರೆ, 53 ಜನರ ಹೆಸರನ್ನು ಒಬ್ಬ ಹಲ್ಲೆಗೆ ಒಳಗಾದಂಥ PSI ಹೇಳೋಕ್ಕೆ ಸಾಧ್ಯನಾ, ಅಷ್ಟು ಮೆಮೊರಿ ಪವರ್ ಇದೆಯಾ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಇತ್ತ ಇವತ್ತು ಮಾಧ್ಯಮದವರು ಚಲುವರಾಯಸ್ವಾಮಿ ಅವ್ರನ್ನ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಒಂದಷ್ಟು ಜನರು ಅಮಾಯಕರು ಆ ಒಂದು ಅರೆಸ್ಟ್ ಆಗಿರೋ ಪಟ್ಟಿಯಲ್ಲಿ ಇದ್ದಾರೆ, ಅವರ ಕೆಲಸನ ಏನು ಮಾಡ್ತೀರಿ ಅಂತ ಕೇಳಿದಾಗ ಅದಕ್ಕೆ ನಾನೇ ಸೂಚನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲೊಂದು ಕಡೆ ಚಲುವರಾಯಸ್ವಾಮಿಯವರ ಸೂಚನೆಯ ಮೇರೆಗೆ ಪೊಲೀಸವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ತನಿಖೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಇದೀಗ ಶಾಂತಿ ಸಭೆಯು ಕೂಡ ಆರಂಭವಾಗಿದೆ. ಈ ಒಂದು ಶಾಂತಿ ಸಭೆ ನೆಪ ಮಾತ್ರಕ್ಕೆ ಶಾಂತಿ ಸಭೆ ಮಾಡ್ತಾ ಇದ್ದಾರೆ ಅಂತಲೇ ಕಾಡ್ತಾ ಇರೋದು. ಯಾಕಂದರೆ ಮಾಧ್ಯಮದವ್ರನ್ನ ಸಂಪೂರ್ಣವಾಗಿ ಶಾಂತಿ ಸಭೆಯಿಂದ ಹೊರಗಿಟ್ಟಿದ್ದಾರೆ. ಈ ಒಂದು ಶಾಂತಿ ಸಭೆಯಲ್ಲಿ ಏನು ಬದ್ರಿಪುರ ಗ್ರಾಮಸ್ಥರೇನಿದ್ದಾರೆ, ಬದ್ರಿಕೊಪ್ಪಲು ಗ್ರಾಮಸ್ಥರೇನಿದ್ದಾರೆ, ಅವ್ರು ಯಾರು ಕೂಡ ಇಲ್ಲ. ಯಾಕಂದರೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡೋಂಥವ್ರೆ ಅವರು, ಮೆರವಣಿಗೆಯಲ್ಲಿ ಸಾಕ್ತಿದ್ದಂಥವ್ರು ಕೂಡ ಅವರೇನೆ. ಅವ್ರು ಯಾರು ಕೂಡ ಈ ಒಂದು ಸಭೆಗೆ ಭಾಗವಹಿಸಿಲ್ಲ, ಬದಲಾಗಿ ಅವ್ರಿಗೆ ಆಹ್ವಾನವನ್ನು ಕೂಡ ನೀಡಿಲ್ಲ. ಇದಾದ ಮೇಲೆ ಏನು ಈ ಒಂದು ಘಟನೆ ಏನಾಯಿತು, ಘಟನೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳಿಗೆ ಬೆಂಕಿ ಬೀಳ್ತು. ಆ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರನ್ನು ಕರೆದುಕೊಂಡು ಈ ಒಂದು ಶಾಂತಿ ಸಭೆಯನ್ನು ಮಾಡಬೇಕಾಗಿತ್ತು, ಅವರು ಕೂಡ ಇಲ್ಲಿ ಕರೆದಿಲ್ಲ. ಅದರ್ ದೆನ್ ಬೇಕಾದಂಥ ಜನರನ್ನು ಮಾತ್ರ ಕರ್ಕೊಂಡು ಇಲ್ಲಿ ಶಾಂತಿ ಸಭೆ ಮಾಡ್ತಾ ಇದೆ ಅಂತೇಳಿ ಕೂಡ ಆರೋಪಗಳು ಕೂಡ ಕೇಳಿಬರ್ತಾ ಇದ್ದಂಥದ್ದು. ಒಂದು ರೀತಿಯಾಗಿ ಅದೇ ರೀತಿಯಂಥ ವಾತಾವರಣ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಮತ್ತೇನು ಶಾಂತಿ ಸಭೆ ಅದು? ಯಾರು ಅಂಗಡಿ ಮುಂಗಟ್ಟುಗಳಲ್ಲಿ ಈ ಥರ ಗಲಾಟೆ ಮಾಡಿ ತಮ್ಮ ಪದಾರ್ಥಗಳನ್ನ ಕಳ್ಕೊಂಡಿದ್ದಾರೆ ಅವ್ರನ್ನ ಕರೆಸ್ಬೇಕು, ಮೆರವಣಿಗೆನಲ್ಲಿ ಇದ್ದವ್ರನ್ನ ಕರೆಸ್ಬೇಕು, ಆಗ್ತಾನೆ ಅದನ್ನು ಶಾಂತಿ ಸಭೆ ಅಂತ ಕರೆಯೋದು. ಇವ್ರಿಗೆ ಬೇಕಾದವ್ರನ್ನೇ ಕರ್ಕೊಂಡು ಸಭೆ ಮಾಡಿದ್ರೆ ಏನು ಪ್ರಯೋಜನ ಸಭೆಯಿಂದ?